ಇವರು ಕಿಕ್ ಹೊಡಿದೇನೆ ಬೆಳಿಗ್ಗೆ ಹೊತ್ತು ಸ್ಟಾರ್ಟ್ ಆಗಲ್ಲ. ನಮ್ಮ ಅನ್ನದಾತರು ನೋಡಿ ಎಷ್ಟು ಕಷ್ಟ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಡೇ 7 ಚಾಲೆಂಜ್ಗೆ ಇವತ್ತು ನಾನು ಎಷ್ಟು ಪ್ಯಾಕೆಟ್ ಡೆಲಿವರಿ ಮಾಡ್ತೀನಿ ಅಂತ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಆಫೀಸ್ಗೆ ಬಂದೆ. ಈ ಜಾಕೆಟು ಮತ್ತು ಶೂ ಇಲ್ದೇ ಎಂಟ್ರಿ ಇಲ್ಲ. ಕ್ಯಾಶ್ ಕಟ್ಟಬೇಕು. ನೆನ್ನೆ ಅಮೌಂಟ್ ಬಂದ್ಬಿಟ್ಟು 541 ರೂಪಾಯಿ ಕಲೆಕ್ಟ್ ಆಗಿತ್ತು. ಇಲ್ಲಿ ಬಂದು ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡಿ ಇಲ್ಲೊಂದು ಡಬ್ಬ ಇದೆಯಲ್ಲ, ಡಬ್ಬದೊಳಗೆ ಹಾಕ್ಬೇಕು. ಈ ಥರ ಬ್ಯಾಗ್ಗಳು ಕೊಡ್ತಾರೆ. ಈ ಥರ ಬ್ಯಾಗ್ ಕೊಟ್ಟಾದ್ಮೇಲೆ ಯಾವ್ಯಾವ ಇದೆ ಅಂತ ನಾವೇ ಡಿವೈಡ್ ಮಾಡ್ಕೊಳ್ಬೇಕು. ಈ ಥರ ಬ್ಯಾಗ್ ಕೊಡ್ತಾರೆ. ಈ ಥರ ಬ್ಯಾಗ್ ಕೊಟ್ಟಾಗ ಏರಿಯಾ ನೋಡಿಕೊಂಡು ಡಿವೈಡ್ ಮಾಡ್ಕೊಳ್ಬೇಕು. ಫಸ್ಟ್ ಪಾರ್ಸಲ್ ಡೆಲಿವರಿ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು 8:48. ಟೋಟಲ್ ನನ್ನ ಹತ್ರ ಪಾರ್ಸಲ್ ಬಂದ್ಬಿಟ್ಟು 70 ಪಾರ್ಸಲ್ ಇದೆ. 70 ಪಾರ್ಸಲ್ ನಾನು 12 ಗಂಟೆ ಒಳಗೆ ಮುಗಿಸ್ಬೇಕು. ಆಗುತ್ತೆ ಇಲ್ವ ಬನ್ನಿ ನೋಡೋಣ. ಅಮೆಝಾನ್ ಪಾರ್ಸಲ್ ಅಲೆಪ್ 304. ಇವತ್ತು ಎಲ್ಲರದು ಬೇಗ ಅಪ್ರೂವಲ್ ಆಗುತ್ತೆ. ಎಂಟ್ರಿ ಮಾಡಿಸಿ 1 ನಿಮಿಷನೂ ಆಗಿಲ್ಲ, ಎಲ್ಲ ಅಪ್ರೂವಲ್ ಮಾಡಬೇಕು. ವೆರಿ ಗುಡ್ ವೆರಿ ಗುಡ್. ನಿನ್ನೆ ಎಲ್ಲ ಮಳೆ ಬಂದು ರೋಡೆಲ್ಲ ತೇವಾಗಿದೆ. ಟರ್ನಿಗಳಂತೂ ಹುಷಾರು, ಜಾರುತ್ತೆ. ಆಯ್ತಾ ರಮೇಶಣ್ಣ ತಿಂಡಿ? ಇಲ್ಲ ಆಯ್ತಲ್ಲ, ಟೈಮ್ 9 ಗಂಟೆ. ಅಮ್ಮ OTP ಇದೆ ಅಮೆಝಾನು. विकास दास नहीं है। नहीं है? नहीं, उनको पूछो ऑफिस पे क्या? ठीक है, कॉल कर रहा हूँ. हेलो, अमेज़ॉन डिलीवरी सर? हाँ सर, I'm your doorstep. I need OTP to deliver the parcel. हाँ, OTP है. 145 761. ಹಾಂ ಓಕೆ ಸರ್, ಥ್ಯಾಂಕ್ ಯು ಅಮ್ಮ. ದೇವ್ರ ದರ್ಶನ ಕ್ಯೂ ನಿಂತ್ಕೊಂಡಂಗೆ ಈ ಲಿಫ್ಟಿಗೆ ನಾವು ಕ್ಯೂ ನಿಂತ್ಕೊಳ್ಬೇಕು. ಇವಾಗ ಟೈಮ್ ಬಂದು 10:01. ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು 8:47. 8:47ರಲ್ಲಿ 70 ಪಾರ್ಸಲ್ ಇತ್ತು. 70ರಲ್ಲಿ ಈಗಾಗಲೇ ನಾನು 35 ಮಾಡಿದ್ದೀನಿ 1.25 ಗಂಟೆಗೆ. ಇನ್ನು 12 ಗಂಟೆ ಟೈಮ್ ಇದೆ. ನೋಡೋಣ ಬನ್ನಿ ಎಷ್ಟು ಮಾಡ್ತೀನಿ. ಹಾಂ ಮೇಡಮ್, OTP ಬೇಕಿತ್ತು. ಹಾಂ 8728. ಹಾಂ ಓಕೆ ಮೇಡಮ್, ಥ್ಯಾಂಕ್ ಯು. ಹಾಂ ಮೇಡಮ್, ಇಲ್ಲೇ ಸೆಕ್ಯೂರಿಟಿ ಇಲ್ಲ, ಆಚೆ ಕೂತಿದ್ದಾರೆ. ಈ ಥರ OTP ತೊಗೊಂಡ್ಮೇಲೆ ಈ ಬಾರ್ಕೋಡ್ ಸ್ಕ್ಯಾನ್ ಮಾಡಿದ್ರೇ ಪಾರ್ಸಲ್ ಡೆಲಿವರಿ ಕೊಡೋಕ್ಕಾಗೋದು. ಏನಕ್ಕೆ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. हेलो, अमेज़ॉन डिलीवरी सर? हाँ भैया, अमेज़ॉन वो श्री रामा लग्जरी पीजी भैया. बट यू मेंशन लोकल. हाँ actually that's like incorrect address which has been located in the map. हाँ. श्री रामा लग्जरी पीजी. You go like ahead like towards the main road. You'll see. Okay. No problem. I will keep it there. And your parcel is cash on delivery. Can you make the payment? Already I sent the payment link. Okay. Sir, I can't send the scanner. I sent payment link. If you make payment through in UPI also. Okay, done. Okay. I send in WhatsApp. Okay. You make it payment, sir. Okay, done. I'm going there. Sir, I'm going there only. Okay, done. Okay. You check in WhatsApp. ನೀವೇ ಹೇಳಿದ್ರಲ್ಲ, ಅಡ್ರೆಸ್ ಒಂದು ಹತ್ರ ಕೊಡ್ತಾರೆ, ಆಮೇಲಿಂದ ಡೆಲಿವರಿ ಲೊಕೇಶನ್ ಒಂದು ಹತ್ರ. ಪೇಮೆಂಟ್ ಲಿಂಕ್ ಇದೆ. ಆ ಪೇಮೆಂಟ್ ಲಿಂಕ್ದು ಈ ಥರ ಬರುತ್ತೆ.
ಪೇಮೆಂಟ್ ಆಯಿತು. 8 ಗಂಟೆಗೆ ಪಾರ್ಸಲ್ ಕೊಟ್ಟರು. ಎಲ್ಲ ರಿಸೀವ್ ಮಾಡಿಕೊಂಡು ದೋನ್ಸ್ಕೊಂಡು ಮನೆಗೆ ಹೋಗಿ ತಿಂಡಿ ಮಾಡಿಕೊಂಡು 8:15 ಸ್ಟಾರ್ಟ್ ಮಾಡಿದೆ. ಆಗ ನನ್ನ ಹತ್ರ 70 ಇತ್ತು. ಅದ್ರ ಜೊತೆಗೆ ಒಂದು 3 ಪಾರ್ಸಲ್ ನಾನೇನೋ ರಿಸೀವ್ ಮಾಡಿರಲಿಲ್ಲ, ಹಂಗೆ ಪೆಂಡಿಂಗ್ ಇತ್ತು. ಅದು ಸೇರಿ 73 ಪಾರ್ಸಲ್ಲು. ಸೊ ನಾನು ಕಂಪ್ಲೀಟ್ ಮಾಡೋಕ್ಕೆ 3 ಅವರ್ ತೊಗೊಂಡಿದ್ದೀನಿ. ಏನು ಟೆನ್ಷನ್ ಏನಿಲ್ಲ, ಮಾಡ್ಬೋದು. ಆದರೆ ರೂಟ್ ಗೊತ್ತಿರಬೇಕಷ್ಟೆ. ಹೊಸಬ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಬಂತು 84. ಲಾಸ್ಟ್ ಪಾರ್ಸಲ್ ಡೆಲಿವರಿ ಕಂಪ್ಲೀಟ್. ಫಸ್ಟ್ ಶಿಫ್ಟ್, ಇವಾಗ ಸೆಕೆಂಡ್ ಶಿಫ್ಟ್ ಮಾಡಬೇಕು. ಸೆಕೆಂಡ್ ಶಿಫ್ಟಲ್ಲಿ ಎಷ್ಟು ಬಂದೈತೋ ಗೊತ್ತಿಲ್ಲ. ಅಲ್ಲಪ್ಪ 302. ವೆಲ್ಕಮ್. ಗಿಲ್ಲಿ ಡೆಲಿವರಿ ಮುಗಿಸಿದ್ದೀನಿ 4 ನಿಮಿಷ ಮೊದಲೇ. ಅಲ್ಲ 73 ಪಾರ್ಸಲ್ ಡೆಲಿವರಿ ಮಾಡಿದ್ದಕ್ಕೆ ನನಗೆ ಒಂದು 940 ರೂಪಾಯಿ ಬಂದಿದೆ. 3 ಅವರಲ್ಲಿ 940 ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡಬೇಕು. ಎಷ್ಟಿದೆ ಗೊತ್ತಿಲ್ಲ, ಬನ್ನಿ ನೋಡೋಣ. ಆಫೀಸ್ ಹತ್ರ ಬಂದಿದ್ದೀನಿ. ಫಸ್ಟ್ ರೌಂಡ್ ಆಯಿತು, ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡಿದ್ದೀನಿ. 12:20 ಇಷ್ಟು ರೂಟ್ ಇದೆ. ಟೋಟಲ್ ಈಗ 33 ಪಾರ್ಸಲ್ ಇದೆ. ಇವಾಗ ನಾನು ಇದನ್ನು 1 ಅವರಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೆ ಇಲ್ವಾ ಬನ್ನಿ. ಹಾಂ ಸರ್, ಇಲ್ಲೇ ಯೂನಿಟಿ ಕೊರಲ್ ಸೆಕ್ಯೂರಿಟಿ ಹತ್ರ ಕೊಟ್ಟಿದ್ದೀನಿ. ಹಾಂ ಓಕೆ ಸರ್. ಅಂಕಲ್ 306 ಆಯಿತು. ಕಸ್ಟಮರ್ ಮನೇಲಿಲ್ಲ, ಅದಕ್ಕೆ ಸೆಕ್ಯೂರಿಟಿ ಅಂಕಲ್ ಹತ್ರ ಇಡ್ತಾ ಇದ್ದೀನಿ. 306. ವೆಲ್ಕಮ್ ಸರ್. आपके द्वारा डायल किया गया नंबर अभी व्यस्त है. ಬೆಳಗ್ಗೆಯಿಂದ ಸಂಜೆ ತನಕ ಮಾಡ್ತಿದ್ರೆ ಈಗ ಕಸ್ಟಮರ್ದು ಇದೇ ಬರುತ್ತೆ. ಮುಗೀತು ನನ್ನ ಡ್ಯೂಟಿ. ಮನೆಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದು 9 ಗಂಟೆಗೆ ಸ್ಟಾರ್ಟ್ ಮಾಡಿದೆ. 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಇಷ್ಟೊತ್ತಿಗೆಲ್ಲ ಮುಗಿಸಿದ್ದೀನಿ. ನನ್ನ ಪ್ರಕಾರ ಇಲ್ಲ ಅಂದರೆ ಒಂದು 1300 ರೂಪಾಯಿ ಸಂಪಾದನೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಮನೆಗೆ ಹೋಗಿ ಫೋನ್ ಚಾರ್ಜ್ ಹಾಕಿ ಎಲ್ಲ ನಿಮ್ಗೆ ಡೀಟೇಲ್ ಹೇಳ್ತೀನಿ. ಒಂದು ಲೆಕ್ಕ ಹಾಕೊಳ್ಳಿ, 9 ಗಂಟೆಯಿಂದ 1:30 ತನಕ ನಾನು ಕೆಲಸ ಮಾಡಿರೋದಕ್ಕೆ ಅಲ್ಲೇ ಅವಾಗ ಮಿಡಲಲ್ಲಿ 1 ಅವರ್ ರೆಸ್ಟ್ ಮಾಡಿದ್ದೀನಿ. 1 ಅವರ್ ಅಲ್ಲ, ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದ್ದೀನಿ ಮಿಡಲಲ್ಲಿ. ಎಲ್ಲ ಸೇರಿ 4 ಗಂಟೆ ಕೆಲಸ ಮಾಡಿದ್ದೀನಿ. 4 ಗಂಟೆಯಲ್ಲಿ ನನಗೆ 1300 ತನಕ ಅರ್ನ್ ಆಗಿದೆ. ಈಗ ಮನೆಗೆ ಹೋಗೋದು, ಆರಾಮಾಗಿ ಜಾಲಿಯಾಗಿರೋದು. ಬಾಯ್.